ಮುಂಡಗೋಡ್ ಪಟ್ಟಣ ಪಂಚಾಯಿತಿ ದಿನಗೂಲಿ ನೌಕರನೊಬ್ಬ ತನ್ನ ಹಾಗೂ ತಮ್ಮ ಕುಟುಂಬದವರ ಹೆಸರಿನ ಮೇಲೆ ಟೆಂಡರ್ ಹಾಕಿದ್ದಲ್ಲದೆ ಕಾಮಗಾರಿಯ ಪರಿಶೀಲನೆ ಮಾಡಿರುವುದು ಬೆಳಕಿಗೆ ಬಂದಿದ್ದು, ಈ ದಿನಗೂಲಿ ಸಿಬ್ಬಂದಿಯನ್ನ ವಜಾಗೊಳಿಸಬೇಕು. ಅಧಿಕಾರಿಗಳು ಮೀನಾಮೇಷ ಮಾಡುತ್ತಿದ್ದಾರೆ ಎಂದು ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಜಯಸುಧಾ ಭೋವಿ ಹೇಳಿದರು. 2025 ಮೇಯಲ್ಲಿ ನಾನು ಡಿಸಿ ಅವರ ಹತ್ರ ಒಂದು ಮನವಿ ತಗೊಂಡು ಹೋಗ್ತೀನಿ. ಇವ್ರಿಗೆ ರಿಲೀವ್ ಮಾಡ್ಲಿಕ್ಕೆ ಒಂದು ಲೆಟರ್ ಕೊಡ್ತೀನಿ ಫಸ್ಟ್ ಮುಖ್ಯಾಧಿಕಾರಿಗಳಿಗೆ. ಮುಖ್ಯಾಧಿಕಾರಿಗಳು ಇಲ್ಲ ನಾವು ತೆಗಿಲಿಕ್ಕೆ ಬರಲ್ಲ, ನಾವು ಡಿಸಿ ಆಫೀಸಿಗೆ ನಾವು PDO ಅವ್ರಿಗೆ ಲೆಟರ್ ಮಾಡ್ತೀವಿ, ಅಲ್ಲಿಂದ ಏನು ರಿಪ್ಲೈ ಬರುತ್ತೆ ಅದ್ರ ಬೇಸ್ ಮೇಲೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಆಕ್ಚುಲಿ ಒಂದು ಅಧ್ಯಕ್ಷರು ಲೆಟರ್ ಹೆಡ್ ಅಲ್ಲಿ ಅವ್ರನ್ನ ತೆಗೆದು ಹಾಕಿ ಅಂತ ಕೊಟ್ಟಾಗ ತೆಗಿಲೇಬೇಕಾಗತ್ತೆ. ಅದನ್ನು ಆ ಆದೇಶಕ್ಕೂ ಅವರು ಯಾವುದೇ ರೀತಿ ಪ್ರತಿಕ್ರಿಯೆ ನಮ್ಗೆ ನೀಡೋದಿಲ್ಲ. ಸೊ ಅವಾಗ ಏನ್ ಮಾಡ್ತಾರೆ, ನಮ್ಗೆ ಮಿಸ್ಗೈಡ್ ಮಾಡ್ತಾರೆ. ನಾವು ಅವಾಗ DC ಅವ್ರ ಹತ್ರ ಹೋಗ್ತೀವಿ. DC ಅವರು ಅವ್ರಿಗೆ ತೆಗೆದು ಹಾಕಿ ಈ ಕ್ಷಣದಿಂದ ತೆಗೆದು ಹಾಕಿ ಅಂತ ಹೇಳಿ ಅವ್ರಿಗೊಂದು ಲೆಟರ್ ಕೊಡ್ತಾರೆ. ಬಟ್ ಈಗಲೂ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನೋಟಿಸ್ ಕೊಡೋ ಒಂದು ವ್ಯವಸ್ಥೆ ಮಾಡಿದ್ದಾರೆ. ನೋಟಿಸ್ ಕೊಡ್ತೀವಿ, ಅದ್ರ ನಂತರ ನಾವೇನಾದ್ರು ಹೇಳ್ತೀವಿ ಅಂತ ಹೇಳ್ಬಿಟ್ಟು ಅವ್ನು ರಿಪ್ಲೈ ಬರ್ಲಿ, ಅದ್ರ ನಂತರ ತೆಗೆದು ಹಾಕ್ತೀವಿ ಅಂತ. ಈಗ ನೋಟಿಸ್ ಕೊಟ್ಟಿದ್ಮೇಲೆ ಅವ್ರು ಏನ್ ಮಾಡ್ತಾರೆ, ಅವ್ನು ನಮ್ದೇನು ತಪ್ಪೇ ಮಾಡಿಲ್ಲ ಅಂತ ಲಿಖಿತವಾಗಿ ಅವ್ರು ಕೊಡ್ತಾರೆ. ಲಿಖಿತವಾಗಿ ಕೊಟ್ಟಿದ್ಮೇಲೆ ಇವ್ರು ಅವ್ರು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಅವಾಗ ಮತ್ತೆ ತೆಗೆಯೋದಿಲ್ಲ ಅಂತಾನೆ ಸುಮ್ಮನಾಗ್ಬಿಡ್ತಾರೆ. ಆಕ್ಚುಲಿ ನಮ್ ಇದರಲ್ಲಿ ಒಂದು 100 ಕೆಲಸಗಳು, ಒಂದು ವರ್ಷಕ್ಕೆ 100 ಕಾಮಗಾರಿ ಆಗಿದಾವ ಅಂತ ಹೇಳಿದ್ರೆ ಅದರಲ್ಲಿ 30 to 40% ಕೆಲಸಗಳು ನಮ್ಮ ವ್ಯಕ್ತಿ ಹೆಸರಲ್ಲೇ ಇರುತ್ತೆ. RNR ಎಂಟರ್ಪ್ರೈಸಸ್ ಮತ್ತೆ ಸ್ಟೆಪಿ ಕೊಟ್ಟಿನೋ ಇವ್ರ ಹೆಸರಲ್ಲೇ ಆ ಕೆಲಸಗಳು. ಮುಂಡಗೋಡ್ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು, ಪಟ್ಟಣ ಪಂಚಾಯತ್ ಕಂಪ್ಯೂಟರ್ ಆಪರೇಟರ್ ಆಗಿರುವ ರಮೇಶ್ ಭೋವಿ ಎಂಬಾತ ಅಧಿಕಾರಿಗಳ ಕೀ ಬಳಸಿದ್ದಾನೆ ಎಂದು ಆರೋಪಿಸಿದ್ದಲ್ಲದೆ ಈತನ ವಿರುದ್ಧ SC/ST ಗುತ್ತಿಗೆದಾರರು ಸಹ ದೂರು ನೀಡಿದ್ದರು. ಈ ಬಗ್ಗೆ ತನಿಖೆ ಕೈಗೊಂಡಾಗ ಈತ ಬಹಳ ಕಾಮಗಾರಿ ಮಾಡಿದ್ದಲ್ಲದೆ ತಮ್ಮ ಸಂಬಂಧಿಕರ ಹೆಸರಿನಲ್ಲಿ ಟೆಂಡರ್ ಹಾಕಿರುವುದು ಬೆಳಕಿಗೆ ಬಂದಿದೆ. ಇದಲ್ಲದೆ ಕಾಮಗಾರಿ ಮುಗಿದ ನಂತರ 3ನೇ ವ್ಯಕ್ತಿಯ ತಪಾಸಣಾ ವರದಿ ಮಾಡಿರೋದು ದಾಖಲೆ ಸಮೇತ ಬಿಡುಗಡೆ ಮಾಡಿದ್ರು. ಈ ದಿನಗೂಲಿ ನೌಕರರನ್ನ ತೆಗೆದುಹಾಕುವಂತೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗೆ ಪತ್ರ ನೀಡಿದೆ. ಆದ್ರೆ ಅವರು ಕುಂಟು ನೆಪ ಹೇಳಿ ಸಮಯ ದೂಡುತ್ತಿದ್ದರು. ಹೀಗಾಗಿ ನನ್ನ ನೇತೃತ್ವದ ನಮ್ಮ ಸದಸ್ಯರ ನಿಯೋಗ ಜಿಲ್ಲಾಧಿಕಾರಿಗೆ ಭೇಟಿ ನೀಡಿದ್ದೆವು. ಆಗ ಅವರು ಕಮಿಟಿಯವರೇ ಆ ನೌಕರರನ್ನ ತೆಗೆದುಹಾಕುವ ಅಧಿಕಾರವಿದೆ ಎಂದು ಹೇಳಿದ್ದರು. ಆದರೂ ಸಹ ಅಧಿಕಾರಿಗಳು ಹಿಂಜರಿಯುತ್ತಿದ್ದಾರೆ. ಇದೀಗ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಂದಾಗ ಜಿಲ್ಲಾಧಿಕಾರಿ ಕಾರ್ಯಾಲಯದಿಂದ ಕಮಿಟಿಯವರು ತಮ್ಮ ಹಂತದಲ್ಲಿ ಕೈಗೊಳ್ಳುವಂತೆ ಸೂಚಿಸಿದ್ರು. ಹೀಗಾಗಿ ಆ ನೌಕರನಿಗೆ ನೋಟಿಸ್ ನೀಡಲಾಗಿದೆ ಎಂದು ಅಧ್ಯಕ್ಷರು ತಿಳಿಸಿದ್ರು. ಹಣ ಕೇಳಿದ್ರು, ಹಣ ಕೊಟ್ಟಿಲ್ಲ, ಈಗ ನಮ್ಮ ಮೇಲೆ ಈ ರೀತಿ ಮಾಡ್ತಾ ಇದಾರಂತೆ ಆರೋಪ ಕೇಳಿ ಬರ್ತಾ. ಇದ್ರ ಬಗ್ಗೆ ನೀವು ಹೇಳ್ತೀರಿ? ಈಗ ನಮ್ಗೆ ನಮ್ಮ ಮರ್ಯಾದ ಪ್ರಶ್ನೆನೂ ಅದು. ಸೊ ನಾನು ಈಗ ಕಂಪ್ಲೇಂಟ್ ಮಾಡ್ತೀನಿ, ಮಾನನಷ್ಟದ ಮೊಕದ್ದಮೆ ಹಾಕ್ತೀನಿ. ಅವ್ನು ಇದು ಕೊಡ್ಲಿ, ಹಾಗಾದ್ರೆ ಈ ರೀತಿ ಆಗಿದೆಯಲ್ಲ. ಸೊ ನಿಮ್ಗೆ ಸಾಬೀತುಪಡಿಸ್ಲಿ, ಅವ್ನ ದುಡ್ಡು ಯಾವಾಗ ಕೇಳಿದೀವಿ, ನಾವು ಯಾವಾಗ ಅವನಿಗೆ ಎಲ್ಲಿ ಕರೆದು ಮಾತಾಡಿದೀವಿ, ಇಲ್ಲಾಂದ್ರೆ ಅವ್ನ ಕಡೆ ಆಡಿಯೋ ರೆಕಾರ್ಡಿಂಗ್ಸ್ ಏನಾದ್ರು ಇದ್ರೆ ತೋರಿಸಿ, ಕಂಪ್ಲೇಂಟ್ ಮಾಡ್ತೀವಿ ನಾವು. ಇಲ್ಲಿ ನೋಡಿ, ಈ ಸಿಂಗಲ್ ಆಗಿ ಟೆಂಡರ್ಸ್ ನೀವು ಹೇಳಿದ್ರಲ್ಲ ಲಾಸ್ಟ್ ಟೈಮ್ ನೀವು ಮೀಟಿಂಗ್ ಅಲ್ಲಿ ನೋಡಿಲ್ವಾ ಅಂತ. ಇದು 2024-25 ಇದು ಆಗಿ ಟೆಂಡರ್ಸ್. ಇದರಲ್ಲಿ ಸುಮಾರು 40% ವರ್ಕ್ಗಳು ಅವಂದೇ ಇದೆ. ಸೊ ಇದು ಸಿಂಗಲ್ ಟೆಂಡರ್ ಆಗಿದ್ದು ಟೆಂಡರ್ ಕರೀರಿ ಅಂತ ಖುದ್ದಾಗಿ ನಾವೇ ಹೇಳಿದೀವಿ. ಆಯ್ತು ಮೇಡಮ್, ಈಗ ಹೊರಗೆ ಕರೀಲಿಲ್ಲ, ಇದನ್ನ ಯಾರು ಕೇಳ್ಬೇಕು ನಾವು? ಆಯ್ತು, ಈಗ ಹೊರ ಗುತ್ತಿಗೆ ಎಲ್ಲ ಅವನ ಹೆಸರ ಮೇಲೆ ಅದಾವು, RR ಎಂಟರ್ಪ್ರೈಸಸ್ ಅಂತ. ಹಂಗಾರೆ ನಿಮ್ ಗಮನಕ್ಕೆ ಬರ್ಲಿಲ್ಲ ಹಂಗಾರೆ ಇಷ್ಟು ವರ್ಷ? RNR ಅಂದ್ರೆ ಅವ್ರದೇ ಅಂತ ನಮ್ಗೆ ಗೊತ್ತೇ ಆಗ್ಲಿಲ್ಲ. ಅಲ್ಲ ಇದು ಸಮಸ್ಯೆ ಅದು. ಅಲ್ಲ, ಟೆಂಡರ್ ಅವರು ಇದು ಹಾಕಿದಾರ, ಎಲ್ಲಾನು ಹಾಕಿದಾಗ ನಿಮ್ ಗಮನಕ್ಕೆ ಯಾಕೆ ಬರ್ಲಿಲ್ಲ ಅಂತೇಳಿ. ಅದೇ ಸರ್, ಈಗ ಹೇಳ್ತೇನೆ RNR ಅವ್ರದೇ ಅಂತ ನಮ್ಗೆ ಗೊತ್ತಾಗತ್ತೆ. ಅಲ್ಲ, ಈಗ ಹೆಂಗ್ ಗೊತ್ತಾಯ್ತ್ರಿ ಮತ್ತೆ? ಆಮೇಲೆ ಚೆಕ್ ಮಾಡ್ತೀವಿ ನಾವು, ಅವಾಗ ಗೊತ್ತಾಗಿದ್ದು. ಈಗ ಇದೆಲ್ಲ ನಿಮ್ಮ ತನಿಖೆ ಶುರುವಾಗಿದ್ದು ಆ ಒಂದು ಸಂಘಗಳು ನಿಮಗೆ ತನಿಖೆ ಆಗಲಿ ಅಂತೇಳಿ ಅರ್ಜಿ ಕೊಟ್ಟವಾಗ ಎಲ್ಲಾ ಅಧಿಕಾರಿಗಳು ನೌಕರನ್ನ ನಾವು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾವು ತಿಳ್ಕೊಂಡಿದೀವಿ. ನಮ್ಗೆ ಯಾರ ಮೇಲೂ ಬ್ಲೇಮ್ ಇಲ್ಲ ಇಲ್ಲಿ. ಅದೇ ಎಲ್ಲರೂ ಶಾಮೀಲಾಗಿದ್ದು ಮಾಡ್ತೀರಾ ಅಂತ ಇತ್ತೀಚೆಗೆ ನಮ್ಗೆ ಗೊತ್ತಾಗಿದ್ದು. ಯಾವಾಗ ನಾವು ತನಿಖೆ ಮಾಡಿದ್ವು ಅವಾಗ ನಮ್ಗೆ ಗೊತ್ತಾಗಿದ್ದು. ಸೊ ಈ ಪ್ರೂಫ್ ತಗೊಂಡೋಗಿ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಈಗ ಅದು ನಿಮ್ಗೆ ಲೆಟರ್ ಬಂದಿತ್ತಲ್ರಿ ಮೇಡಮ್, ತನಿಖೆ ಮಾಡ್ರಿ ಅಂತೇಳಿ, ಅದು ಅನಧಿಕೃತ ಅಂತ ಸುದ್ದಿ ಇದೆ. ಸೊ ಅವ್ರು ಅದು ಪ್ರೂಫ್ ಮಾಡ್ಲಿ, ಅದನ್ನ ಮಾಡಿ ಮೇಲೆ ಅವರು ಒಂದು ಲೆಟರ್. ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷೆ ರಹೀಂ ಬಾನು ಕುಂಕೂರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಶಿವರಾಜ್ ಸುಬ್ಬಯ್ಯವರ್, ಸದಸ್ಯರಾದ ವಿಶ್ವನಾಥ್ ಪವಾಡ ಶೆಟ್ಟರ್, ಶೇಖರ್ ಲಮಾಣಿ, ರಜಾ ಖಾನ್ ಪಠಾಣ್, ಮಹಮ್ಮದ್ ಗೌಸ್ ಮಕಾಂದರ್, ಮೊಹಮ್ಮದ್ ಜಾಫರ್ ಹಂಡಿ, ಮಂಜುನಾಥ್ ಹರ್ಮಲ್ಕರ್, ಬಿಬಿ ಜಾನ್ ಸೇರಿದಂತೆ ಇತರರು ಇದ್ದರು. ಅಲ್ಲ, ಈಗ ಕಾಮಗಾರಿಗಳ ಬಗ್ಗೆ
ಅವ್ ಇಷ್ಟೆಲ್ಲ ಹಾಕೋಬೇಕಾದ್ರೆ ನಿಮ್ಮ ಗಮನಕ್ಕೆಲ್ಲ ಇತ್ತ ಹಂಗಾರೆ 4.5 ವರ್ಷ ತನಕ ನಿಮ್ಮ ಗಮನಕ್ಕೆ ಇಲ್ಲ ಹಂಗಾರೆ? 4.5 ವರ್ಷ ತನಕ ನನ್ಗೆ ಅಧ್ಯಕ್ಷ ಆದ ನಂತರ ಅದು ಗಮನಕ್ಕೆ ಬಂದಿದ್ದು. ಮುಂಚೆ ಅದಕ್ಕಿಂತ ಮುಂಚೆ ನಾವು ಅಷ್ಟು ನಮ್ಮ ವಾರ್ಡಿನ ವಿಚಾರಗಳ ಬಗ್ಗೆ ಮಾತ್ರ ನಾವು ತಲೆ ಕೆಡಿಸ್ಕೊಳ್ತಾ ಇದ್ವಿ. ಯಾವತ್ ನಾವು ಅಧ್ಯಕ್ಷ ಆದಿವೋ ಅವತ್ತಿಂದ ನಂಗೆ ಅದ್ರ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಂಡು ನಾವು ನೋಡ್ಕೊಂಡಿದ್ವಿ ಏನೇನ್ ಆಗ್ತಿದೆ ಅಂತ ನಮ್ ಗಮನಕ್ಕೆ ಬಂದಿದ್ದು. ಅಲ್ಲ, ಹಿಂದಿನ ಬಾರಿ ನೀವು ಅಧ್ಯಕ್ಷರಿ, ಹಿಂದಿನ ಬಾರಿನೂ ನೀವು ಅಧ್ಯಕ್ಷರಿದ್ರಿ ಹೌದ್ರಿ? ನಿಮ್ಮ ಗಮನಕ್ಕೆ ಯಾಕೆ ಬರ್ಲಿಲ್ಲ, ಈಗ ಯಾಕೆ ಬಂತು ಅಂತೇಳಿ? ಈಗಲ್ಲ, ಅವಾಗ್ಲೇ ಲೆಟರ್ ಬರ್ಲಿಲ್ಲಾಗಿತ್ತು. ಇವಾಗ ಲೆಟರ್ ಬಂದಿದೆ, ಅದಕ್ಕೆ ನಾವು ಎನ್ಕ್ವೈರಿ ಮಾಡ್ತಾ ಇದೀವಿ. ಮೇಡಮ್, ಇವಾಗ ಆಸ್ ಪರ್ ರೂಲ್ಸ್ ಈಗ ಯಾವುದೇ ನೌಕರರನ್ನು ತಗೊಳ್ಳಿಕ್ಕೆ ಕಮಿಟಿಯವರಿಗೆ ಯಾವುದು ಪವರೇ ಇಲ್ಲ. ಆದ್ರೆ ತೆಗಿಲಿಕ್ಕೆ ಅದೇ ಇರ್ಬೋದಲ್ಲ ಅಧ್ಯಕ್ಷರಿಗೆ. ಬಟ್ ನೀವು ಅದನ್ನ ಆ ಪವರ್ ಯಾಕೆ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿ ಯೂಸ್ ಮಾಡಿಬಿಟ್ಟು ನಾನು ಒಂದು ಲೆಟರ್ ಮಾಡಿದ್ದೀನಿ. ಪ್ರೂಫ್ ನಿಮ್ಗೆ ಅದಕ್ಕೆ ಹೇಳ್ತಾ ಇದ್ದೀನಿ. ಲೆಟರ್ ಮಾಡಿದ್ರು ಇಲ್ಲಿ ನೋಡಿ, ನಾನು ಮುಖ್ಯಾಧಿಕಾರಿಗಳಿಗೆ ಲೆಟರ್ ಮಾಡಿದ್ದೀನಿ, ತೆಗೆದು ಹಾಕಿ ಇವ್ರನ್ನ ಈ ಕೆಲಸದಿಂದ. ಈ ಮಾತನ್ನ ನೀವೇನ್ ಕೇಳ್ತಾ ಇದ್ದೆ, ಇದೇ ಮಾತು DC ಮೇಡಮ್ ಅವರು ನಮ್ಗೆ ಇದು ಹೇಳಿದ್ರು, ನಿಮ್ಗೆ ಆ ಪವರ್ ಇದೆ ತೆಗೆದು ಹಾಕಿ ಅಂತ. ನಾ ಲೆಟರ್ ಮಾಡಿದೆ. ಇವ್ರು ಏನಂತಾರೆ, ನಾವು ತೆಗಿಯಲ್ಲ, ಆ ರೈಟ್ಸ್ ನಮ್ಗಿಲ್ಲ, ನಾವು ಮೇಲಾಧಿಕಾರಿಗಳು ಹಾಕ್ತೀವಿ PD ಅವರಿಗೆ, ಅವ್ರೇನೋ ಹೇಳ್ತಾರೆ ಅದನ್ನ ನಾವು ಮಾಡ್ತೀವಿ ಅಂತ ಹಾರಿಕೆ ಉತ್ತರ ನಮ್ಗೆ ಕೊಡ್ತಾ ಇದ್ದಾರೆ. ಆಯ್ತು ಮೇಡಮ್. ಈಗ ಇನ್ನೊಂದು ಪ್ರಶ್ನೆ ಬರ್ತದೆ. ವಿವಿಧ ಬೇಡಿಕೆ ಈಡೇರಿಸುವಂತೆ ರಾಜ್ಯ ಪೌರಸೇವಾ ನೌಕರರ ಸೇವಾ ಸಂಘದಿಂದ ಶನಿವಾರದಿಂದ ರಾಜ್ಯದಾದ್ಯಂತ ನಡೆಯುವ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಬೆಂಬಲಿಸಿ ಮುಂಡಗೋಡ್ ಪಟ್ಟಣ ಪಂಚಾಯಿತಿ ನೌಕರ ಸಂಘದವರು ಪಟ್ಟಣ ಪಂಚಾಯಿತಿ ಎದುರು ಅನಿರ್ದಿಷ್ಟ ಕಾಲದ ಧರಣಿ ಸತ್ಯಾಗ್ರಹ ಶನಿವಾರದಿಂದ ಆರಂಭಿಸಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರಿಗೆ ನೀಡುವ ಪ್ರತಿಯೊಂದು ಸವಲತ್ತುಗಳನ್ನ ಪೌರಸೇವಾ ನೌಕರರ ಪ್ರತ್ಯೇಕ ಆದೇಶವಿಲ್ಲದೆ ವಿಸ್ತರಿಸಿರೋದು, ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ದಿನಗೂಲಿ ಕ್ಷೇಮಾಭಿವೃದ್ಧಿ ಅಧಿನಿಯಮದಡಿ ಇರುವ ನೌಕರರನ್ನ ಸದರಿ ಅಧಿನಿಯಮದಿಂದ ಕೈಬಿಟ್ಟು ಸಕ್ರಮಾತಿಗೊಳಿಸೋದು, 2022ರ ವಿಶೇಷ ನೇಮಕಾತಿಯಡಿ ಆಯ್ಕೆಯಾದ ಪೌರ ಕಾರ್ಮಿಕರು ಲೋಡರ್ಸ್ಗಳಿಗೆ SFC ವೇತನ ನಿಧಿಯಿಂದ ವೇತನ ಪಾವತಿಸೋದು, ನಗರ ಸ್ಥಳೀಯ ಸಂಸ್ಥೆಗಳಿಗೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೀರು ಸರಬರಾಜು ನೌಕರರನ್ನ ವಿಶೇಷ ನೇಮಕಾತಿಯಡಿ ಪರಿಗಣಿಸೋದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿದ್ದಾರೆ. ಶನಿವಾರ ಪೌರ ಕಾರ್ಮಿಕರು ಮನೆ ಮನೆಯ ಕಸ ವಿಲೇವಾರಿ ಮಾಡುವುದನ್ನ ನಿಲ್ಲಿಸಿ ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಈ ಪ್ರತಿಭಟನಾ ಧರಣಿ ಸತ್ಯಾಗ್ರಹದ ನೇತೃತ್ವವನ್ನ ಸಂಘದ ಅಧ್ಯಕ್ಷ ಅರ್ಜುನ್ ಬೆಂಡ್ಲಕಟ್ಟಿ, ಲಕ್ಷ್ಮಣ್, ಪ್ರದೀಪ್ ಹೆಗಡೆ, ವಿವೇಕ್ ಪಾಟೀಲ್, ಮರಿಯಪ್ಪ ಹಳ್ಳಮ್ಮನವರ್, ಶಿವಪ್ಪ ಹರಿಜನ, ನಂದಾ ಮಠಲೆ, ಖುರ್ಷಿದಾ, ಜ್ಯೋತಿ ನಾಯ್ಕ್, ಮಹಾದೇವಿ ಮುಂತಾದವರು ಇದ್ದರು. ಬೇಕೇ ಬೇಕು, ಪರಿಗಣಿಸಿ 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 ಬೇಕೇ ಬೇಕು. ಜ್ಯೋತಿ ಸಂಜೀವಿನಿ ನಮಗೂ ಬೇಕು. ನೆನೆಸಿಕೊಳ್ಳಿ ಕೋವಿಡ್, ನೆನೆಸಿಕೊಳ್ಳಿ ಪುರಸಭೆ ನೌಕರರ ಶ್ರಮವನ್ನ. ಜ್ಯೋತಿ ಸಂಜೀವಿನಿ ನಮಗೂ ಬೇಕು. ಮೇಡಮ್, ಮಾನ್ಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಜನ ಸದಸ್ಯರಲ್ಲಿ ವಿನಂತಿಸಿಕೊಳ್ಳೋದೇನೆಂದ್ರೆ, ಇವತ್ತಿಂದ ರಾಜ್ಯ ಸರ್ಕಾರ ಪೌರ ನೌಕರ ಸೇವಾ ಸಂಘದ ವತಿಯಿಂದ ಅನಿರ್ದಿಷ್ಟ ಮುಷ್ಕರವನ್ನು ಕೈಗೊಳ್ತಾ ಇದ್ದೇವೆ. ಕಾರಣ ಇಷ್ಟೇ, ನಮ್ಮ ಧ್ಯೇಯಗಳು ಮತ್ತು ಉದ್ದೇಶಗಳನ್ನು ಏನೂ ಇಲ್ಲ. ನಾವು ಕಳೆದ 20-30 ವರ್ಷಗಳಿಂದ 74 ಅಮೆಂಡ್ಮೆಂಟ್ ಆದಾಗ್ಲಿಂದನೂ ನಮ್ಮ ಬೇಡಿಕೆ ಇಷ್ಟೇ, ನಮ್ಮನ್ನ ಸರ್ಕಾರಿ ನೌಕರರಿಗೆ ಬೆಲೆ ಕೊಟ್ಟು ನಮ್ಮನ್ನು ಅವರೊಂದಿಗೆ ಪರಿಗಣಿಸಿ ಅಂತ. ನಮ್ಮನ್ನು ಸರ್ಕಾರಿ ನೌಕರರನ್ನ ಪರಿಗಣಿಸಿ ನಮಗೂ KJID ಕೊಟ್ಟು ನಮಗೂ ಅವ್ರಿಗೇನು ಬಾಕಿ ಇತರೆ ಎಲ್ಲ ಸರ್ಕಾರಿ ನೌಕರ ಸವಲತ್ತು ಸಿಗುತ್ತೋ ಅದೇ ರೀತಿ ನಮಗೂ ಸವಲತ್ತು ಕೊಡಿ ಅಂತ. ಮತ್ತು ನಮ್ಮಲ್ಲಿ ಎಷ್ಟೋ ಔಟ್ಸೋರ್ಸಿಂಗ್ ಎಲ್ಲ ಎಂಪ್ಲಾಯ್ಸ್ ಇರೋದ್ರಿಂದ ಪೌರಸೇವಾ ನೌಕರರ ಸಂಘದ ವತಿಯಿಂದ ಇವತ್ತಿನಿಂದ ಅನಿರ್ದಿಷ್ಟ ಮುಷ್ಕರ ಕೈಗೊಳ್ಳುತ್ತಿದ್ದು, ಕಾರಣ ಇಷ್ಟೇ, ನಮ್ಮನ್ನು ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಬೇಕು ಮತ್ತು ಆರೋಗ್ಯ ಇಲಾಖೆಯಿಂದ ನೀಡಿರ್ತಕ್ಕಂಥ ಆರೋಗ್ಯ ಸಂಜೀವನಿಯನ್ನು ನಮಗೂ ಕೊಟ್ಟು ನಮ್ಮ ಆರೋಗ್ಯವನ್ನು ಕಾಪಾಡಬೇಕು ಮತ್ತು ನಮ್ಮಲ್ಲಿರುವ ಅಷ್ಟು ಟೆಂಪ್ರರಿ ನೌಕರನ್ನ ಸಕ್ರಮಗೊಳಿಸಬೇಕು ಮತ್ತು SFC ನಿಧಿಯಿಂದ ಸಂಬಳವನ್ನು ಕೊಡಬೇಕು ಅಂತ ಹೇಳಿ ನಾವು ಈ 4 ಪ್ರಮುಖ ಮತ್ತು ಇತರ ಎಲ್ಲ ಉದ್ದೇಶಗಳಿಂದ ನಾವು ಇವತ್ತು ಅನಿರ್ದಿಷ್ಟ ಮುಷ್ಕರವನ್ನು ಕೈಗೊಳ್ತಾ ಇದ್ದೀವಿ. ಈಗ ಉಪಾಧ್ಯಕ್ಷರು ಅರ್ಜುನ್ ರೆಡ್ಡಿ ಅವರ ನೇತೃತ್ವದಲ್ಲಿ ನಾವು ಇಂದಿನಿಂದ ಅನಿರ್ದಿಷ್ಟ ಮುಷ್ಕರವನ್ನು ಮುಂದುವರಿಸುತ್ತೇವೆ. 2ನೇ ತಾರೀಕುವರೆಗೂ ನಮ್ಮದು ಸ್ವಚ್ಛತಾ ಮತ್ತು ಇತರ ಎಲ್ಲ ಕೆಲಸ ಕಾರ್ಯಗಳು ಬಂದಿರುತ್ತದೆ.
ಸರ್ಕಾರ ಏನಾದರೂ ಸ್ಪಂದಿಸಿದಲ್ಲಿ 2ನೇ ತಾರೀಕು ನಂತರ ಕುಡಿಯುವ ನೀರು ಮತ್ತು ಇತರೆ ಸೌಲಭ್ಯ ಏನು ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ ಅದನ್ನು ಬಂದ್ ಮಾಡಬೇಕು ನಾವು ಸಂಘದಿಂದ ಆದೇಶ ಮಾಡಿರ್ತಾರೆ, ಅದರಂತೆ ನಾವು ಪಾಲಿಸೋಕ್ಕೆ ರೆಡಿ ಇದ್ದೀವಿ. ಈ ಮುಷ್ಕರವನ್ನು ಈ ನಿರಂತರ ಇರುತ್ತೆ ಸಾಗುತ್ತಾ ಯಾವುದೇ ಇತರೆ ತೊಂದರೆ ಉಂಟಾದಲ್ಲಿ ಸಾರ್ವಜನಿಕರಿಗೆ ಸಹಕರಿಸಬೇಕು ಮತ್ತು ಕ್ಷಮೆಯನ್ನು ಕೇಳುತ್ತಾ ಅವರ ಸಹಕಾರವನ್ನು ಕೋರ್ಕೊಳ್ತಾ ಇದ್ದೀವಿ. ಎಸ್ಪಿ ದೇವರೆಡ್ಡಿ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಸಂಸ್ಥೆ ಹಚ್ಯಾಳ, ಶ್ರೀ ಸಿದ್ದಾರೂಢ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಚಟ್ಟರಕ್ಕಿ, ಸಿಂದಗಿ ತಾಲೂಕ್, ವಿಜಯಪುರ ಜಿಲ್ಲೆ. ಶಿಕ್ಷಕ ಶಿಕ್ಷಕಿಯರು ಬೇಕಾಗಿದ್ದಾರೆ. ಬಿಎಸ್ಸಿ ಬಿಎಡ್ ಆದ 2, ಬಿಎ ಬಿಎಡ್ ಆದ 2, ಪಿಯುಸಿ ಡಿಎಡ್ ಆದ 2 ಹಾಗೂ ಪೂರ್ವ ಪ್ರಾಥಮಿಕ ವಿಭಾಗ ಪಿಯುಸಿ ಅಥವಾ ಯಾವುದೇ ಪದವೀಧರರಾದ 3 ಶಿಕ್ಷಕ ಶಿಕ್ಷಕಿಯರು ಬೇಕಾಗಿದ್ದಾರೆ. ಸೇವಾ ಅನುಭವ ಹೊಂದಿರುವವರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಆಕರ್ಷಕ ವೇತನ ನೀಡಲಾಗುವುದು. ಜೊತೆಗೆ ಊಟ ಮತ್ತು ವಸತಿ ಸೌಲಭ್ಯವನ್ನ ಕಲ್ಪಿಸಲಾಗುವುದು. ಸಂಪರ್ಕಿಸುವ ವಿಳಾಸ ಮುಖ್ಯ ಗುರುಗಳು ಶ್ರೀ ಸಿದ್ದಾರೂಢ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಚಟ್ಟರಕ್ಕಿ, ಸಿಂದಗಿ ತಾಲೂಕ್, ವಿಜಯಪುರ ಜಿಲ್ಲೆ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9945885996, 9980687077. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ.
ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.